ಹಾಸ್ಟೆಲ್ನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ನಡೆದಂತ ಜಗಳ ಕೊಲೆಯಲ್ಲಿ ಅಂತ್ಯ ಆಗಿದೆ. ವಿದ್ಯಾರ್ಥಿಗಳ ನಡುವೆ ಗಲಾಟೆ ವೇಳೆ ರಾಡ್ನಿಂದ ಹಲ್ಲೆ ಆಗಿರೋದು. 9ನೇ ತರಗತಿ ವಿದ್ಯಾರ್ಥಿಯಿಂದ ಹಲವರ ಮೇಲೆ ರಾಡ್ನಿಂದ ಹಲ್ಲೆ ಮಾಡಲಾಗಿದೆ. ಓರ್ವ ವಿದ್ಯಾರ್ಥಿ ಸಾವನ್ನಪ್ಪಿದ್ದು 7 ವಿದ್ಯಾರ್ಥಿಗಳಿಗೆ ಗಾಯ ಆಗಿದೆ. ಹಾಸ್ಟೆಲ್ ವಾರ್ಡನ್ ಮೇಲೆಯೂ ಕೂಡ ಹಲ್ಲೆ ಮಾಡಲಾಗಿದೆ. ಬಾಲಕ ಈ ರೀತಿಯಾಗಿ ಕೃತ್ಯ ಎಸಗಿರುವಂಥದ್ದು ಬಳ್ಳಾರಿಯ ಖಾಸಗಿ ಶಾಲೆಗೆ ಸೇರಿದಂತ ಹಾಸ್ಟೆಲ್ನಲ್ಲಿ ಈ ಒಂದು ಘಟನೆ ನಡೆದಿದೆ. ಕ್ಷುಲ್ಲಕ ಕಾರಣಕ್ಕೆ ಕಬ್ಬಿಣದ ರಾಡ್ನಿಂದ ಬಾಲಕ ಹಲ್ಲೆ ಮಾಡಿರೋದು. ಹಲ್ಲೆ ಮಾಡಿ ಸ್ಥಳದಿಂದ ಪರಾರಿಯಾಗಿದ್ದಾನೆ ಬಾಲಕ. ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬಳ್ಳಾರಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ನೋಡಿ, ಇದ್ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ಬಾಲಕ ಹಲ್ಲೆ ಮಾಡಿರೋದು, ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾನೆ. ಯಾವುದೋ ಒಂದು ಚಿಕ್ಕ ವಿಚಾರಕ್ಕೆ ಗಲಾಟೆ ಆಗಿದೆ, ಕೊಲೆಗೆಲ್ಲ ಅಂತ್ಯ ಆಗಿದೆ. ಕೊಲೆ ಮಾಡುವ ಹಂತದವರೆಗೆ ಅಂದರೆ ಅಷ್ಟು ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡಿದ್ದಾನೆ ಅಂದರೆ ಅಂಥದ್ದು ಏನಾಯಿತು, ಯಾಕೆ ಈ ಥರದ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಮಕ್ಕಳ ಮನಸ್ಥಿತಿಗೆ ಏನಾಗ್ತಿದೆ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಗಲಾಟೆ ವೇಳೆ ರಾಡ್ನಿಂದ ಹಲ್ಲೆ ಮಾಡಲಾಗಿದೆ. 9ನೇ ತರಗತಿ ವಿದ್ಯಾರ್ಥಿಯಿಂದ ಈ ರೀತಿಯಾಗಿ ಹಲ್ಲೆ ಮಾಡಿರೋದು. ಒಬ್ಬ ವಿದ್ಯಾರ್ಥಿ ಸಾವನ್ನಪ್ಪಿದ್ರೆ 7 ವಿದ್ಯಾರ್ಥಿಗಳಿಗೆ ಇದರಿಂದ ಗಾಯ ಆಗಿದೆ. ಹಾಸ್ಟೆಲ್ ವಾರ್ಡನ್ ಮೇಲೇನೂ ಕೂಡ ಹಲ್ಲೆ ಮಾಡಿದ್ದಾನೆ ಬಾಲಕ. ಬಳ್ಳಾರಿಯ ಖಾಸಗಿ ಶಾಲೆಗೆ ಸೇರಿದಂಥ ಹಾಸ್ಟೆಲ್ನಲ್ಲಿ ಈ ಒಂದು ಘಟನೆ ನಡೆದಿರೋದು. ಕ್ಷುಲ್ಲಕ ಕಾರಣಕ್ಕೆ ಕಬ್ಬಿಣದ ರಾಡ್ನಿಂದ ಬಾಲಕ ಹಲ್ಲೆ ಮಾಡಿದ್ದಾನೆ. ಆಮೇಲೆ ಹಲ್ಲೆ ಮಾಡಿ ಸ್ಥಳದಿಂದ ಪರಾರಿಯಾಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಆಗಿದೆ. ಸೊ ಎಲ್ಲಿ ಹೋಗಿದ್ದಾನೆ, ಏನು ಎತ್ತ, ಈಗಿನ ಪರಿಸ್ಥಿತಿಗೇನು ಮಾಹಿತಿ ಸಿಗಬೇಕಾಗಿದೆ. ಆದರೆ ತಮ್ಮ ಮಗನನ್ನು ಕಳ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ ಪೋಷಕರು. ನೋಡಿ, ಮಕ್ಕಳನ್ನ ಶಾಲೆ ಕಳಿಸೋದು ಓದಿ ವಿದ್ಯಾವಂತರಾಗಲಿ ಅನ್ನುವಂಥ ಕಾರಣಕ್ಕೆ. ಆದರೆ ಈ ಥರದ ಕೃತ್ಯಗಳಲ್ಲಿ ಭಾಗಿಯಾಗ್ತಾರೆ ಅಂತ ಅಂದಾಗ ನಿಜವಾಗ್ಲೂ ಆಘಾತ ಅನಿಸುತ್ತೆ. ಸ್ಕೂಲ್ಗೆ ಹೋಗಿರೋ ಮಕ್ಕಳು ಹೆಂಗೆ ವಾಪಸ್ ಬರ್ತಾರೋ, ವಾಪಸ್ ಬರಲ್ವೋ, ರಾಡ್ನಿಂದ ಹಲ್ಲೆ ಮಾಡುವ ಹಂತದವರೆಗೂ ಮನಸ್ಥಿತಿ ಹೋಗಿದೆ ಮಕ್ಕಳದು ಇತ್ತೀಚೆಗೆ ಅಂತ ಅಂದರೆ, ನಾವು ಮಕ್ಕಳು ಅಂತಂದರೆ ದೇವ್ರಿಗೆ ಹೋಲಿಸ್ತೀವಿ. ಏನು ಗೊತ್ತಾಗಲ್ಲ, ಮಕ್ಕಳು ಬಿಡಿ ಪಾಪ ಅಂತ ಹೇಳ್ತಾ ಇದ್ವಿ. ಈಗ ಹಂಗೆ ಹೇಳಂಗಿಲ್ಲ. ಕ್ರೌರ್ಯತೆಯಿಂದ ತುಂಬಿದ ಮನಸ್ಥಿತಿ. ಯಾಕೆ ಈ ಥರದ್ದು ಬರ್ತಾನೆ? ಹಾಸ್ಟೆಲ್ನಲ್ಲಿ ಮಕ್ಕಳನ್ನ ಬಿಡೋದಕ್ಕೆ ಪೋಷಕರು ಹಿಂದೆ ಮುಂದೆ ನೋಡಬೇಕಾದಂಥ ಪರಿಸ್ಥಿತಿ. ಯಾವುದೋ ಒಂದು ಗಲಾಟೆಗೆ ಒಬ್ಬ ಹುಡುಗ 7 ಜನಕ್ಕೆ ಹೊಡಿತಾನೆ, ಒಂದು ಸಾವೇ ಸಂಭವಿಸುತ್ತೆ. ಆ ಹಂತದವರೆಗೂ ಅವ್ರ ಮನಸ್ಥಿತಿ ಕ್ರೂರತೆಯಿಂದ ತುಂಬಿರುತ್ತೆ ಅಂತ ಅಂದರೆ ಆಗ ಬೆಳೀತಾ ಇರೋ ವಾತಾವರಣ ಸರಿ ಇಲ್ಲ ಅಂತ ಹೇಳೋದು, ಅಥವಾ ಮನಸ್ಸಿನ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳೋದು, ಅಥವಾ ಇನ್ಯಾವುದೋ ಕೆಟ್ಟ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಚಟಕ್ಕೆ ಬಿದ್ದಿದ್ದಾರೆ ಅಂತ ಹೇಳೋದು, ಏನು ಹೇಳೋದು? ನೋಡಿ, ಇವತ್ತು ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಮಕ್ಕಳು ಓದಲಿ, ಚೆನ್ನಾಗಿ ಓದಲಿ, ನಮ್ಮನ್ನು ಸಾಕ್ತಾರೆ, ವಯಸ್ಸಾಗಿದ್ದ ಕಾಲಕ್ಕೆ ನಮ್ಮನ್ನು ನೋಡ್ಕೊಳ್ತಾರೆ ಅಂತೆಲ್ಲ ಕನಸ್ಕೊಂಡಿರ್ತಾರೆ. ಸಾವಿನ ಸುದ್ದಿ ಬಂದು ಕೇಳಿದಾಗ, ಅಥವಾ ಈ ಹಲ್ಲೆ ಮಾಡಿರೋ ಬಾಲಕನ ತಂದೆ ತಾಯಿಗೆ ನಮ್ಮ ಮಗನಿಂದ ಒಂದು ಸಾವಾಗಿದೆ, 7 ಜನ ನೋವು ಅನುಭವಿಸ್ತಾ ಇದ್ದಾರೆ ಅಂತಂದಾಗ ಆ ತಂದೆ ತಾಯಿಗೆ ಎಷ್ಟು ಸಂಕಟ ಪಡಲ್ಲ ಹೇಳಿ? ಅವ್ರಿಗೆ ಅದೆಷ್ಟು ಹೊಟ್ಟೆ ಉರಿಯಲ್ಲ ಹೇಳಿ? ಇಂಥ ಮಕ್ಕಳಿಗೆ ಜನ್ಮ ಕೊಟ್ಬಿಟ್ವಲ್ಲ ಅಂತ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆ, ಯಾಕೆ ಹಲ್ಲೆ ಮಾಡಿದ್ದಾನೆ, ಆ ಹುಡುಗನ ಮನಸ್ಥಿತಿಗೆ ಏನಾಗಿತ್ತು, ವಾರ್ಡನ್ ಮೇಲೂ ಕೂಡ ಹಲ್ಲೆ ಮಾಡಲಾಗಿದೆ ಅಂತಂದರೆ ಆತ ಇನ್ಯಾವ ರೀತಿಯಾಗಿ ಸಿಟ್ಟಾಗಿದ್ದ, ಅಷ್ಟರ ಮಟ್ಟಿಗೆ ಸಿಟ್ಟಾಗೋದಕ್ಕೆ ಕಾರಣ ಏನು, ಎಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಸಿಗಬೇಕಾಗಿದೆ. ತನಿಖೆ ಹೇಗೆ ನಡೀತಾ ಇದೆ, ಬಾಲಕ ಎಲ್ಲಿದ್ದಾನೆ, ಎಲ್ಲಿಗೆ ಹೋಗಿದ್ದಾನೆ ಅಂತ. ಪಾಪ ಕೆಲವು ಮಕ್ಕಳುಗಳಿಗೆ ಗಂಭೀರವಾಗಿ ಗಾಯ ಆಗಿದೆ, ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಚಿಕಿತ್ಸೆಯನ್ನು ನೀಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ನಾವು ಈ ಕಾಲೇಜಸ್ಗಳಲ್ಲೆಲ್ಲ ಈ ಥರದ್ದು ಹೊಡೆದಾಟ, ಗುಂಪುಗಾರಿಕೆ, ಈ ಗ್ರೂಪಿಸಮ್ ಇದೆಲ್ಲ ನೋಡ್ತಾ ಇದ್ವಿ. ಮಕ್ಕಳು 9ನೇ ಕ್ಲಾಸ್ ಹೋಗ್ತಾ ಇರೋವಂಥವ್ರು, 6-7ನೇ ಕ್ಲಾಸ್ ಓದ್ತಾ ಇರುವಂಥವ್ರು, ಇಂಥ ಮಕ್ಕಳಲ್ಲೂ ಕೂಡ ಈ ಥರದ್ದೊಂದು ಮನಸ್ಥಿತಿ ಬಂದಿದೆ ಅಂತ ಅಂದರೆ ನಿಜವಾಗ್ಲೂ ನಮ್ಮ ಸಮಾಜ ಯಾವ ಕಡೆಗೆ ಹೋಗ್ತಾ ಇದೆ ಅಂತ ಪ್ರಶ್ನೆ ಹುಟ್ಕೊಳ್ತೆ. ಪೋಷಕರಲ್ಲಿ ಇದೊಂದು ಆತಂಕ. ನಿಜವಾಗ್ಲೂ ಕೂಡ ಪೋಷಕರಿಗೆ ಢವ ಅಂತ ಅನಿಸ್ತಾ ಇರುತ್ತೆ. ಅಯ್ಯೋ, ನಮ್ಮ ಮಕ್ಕಳು ಸ್ಕೂಲಿಗೆ ಹೋಗಿ ಹೆಂಗೆ ವಾಪಸ್ ಬರ್ತಾರೋ, ಯಾರಿಗೆ ಹೊಡೆದು ಬರ್ತಾರೋ, ಹೊಡೆಸ್ಕೊಂಡು ಬರ್ತಾರೋ, ಅಥವಾ ಇನ್ನೇನು ಸುದ್ದಿ ಬರುತ್ತೋ, ಈ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸೊ ಇಲ್ಲಿ ಏನಾಗಿದೆ, ಈ ಘಟನೆಗೆ ಸಂಬಂಧಪಟ್ಟಂತೆ ಅಲ್ಲಿ ಇದ್ದಂಥ ಬೇರೆ ವಿದ್ಯಾರ್ಥಿಗಳು ಏನು ಹೇಳ್ತಾರೆ, ಬೇರೆ ಸಿಬ್ಬಂದಿಗಳಿಗೇನು ಹೇಳ್ತಾರೆ, ಎಕ್ಸಾಕ್ಟಾಗಿ ಆಗಿದ್ದೇನು, ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ.
లక్షలు పేషెంట్ తీసుకొని పిల్లలంతా వారం చేసి ಜಗಳ ಆಗೈತೆ ಹಾಸ್ಟೆಲ್ ಅಲ್ಲ ಎದಕ್ಕೋಸ್ಕರ ಏನೋ ಗೊತ್ತಿಲ್ಲ. ನಾವು ಮಕ್ಕಳಿದ್ರೆ ಬಾ ಸುಮ್ಮನೆ ಬಂದು ಹೊಡೆದೋತಾರ. ಯಾರು? ಭಾರತ್ ಭರತ್. ಯಾವ ಊರು ಅವನು? ಇದೇ ಊರು. ಎಷ್ಟನೇ ಕ್ಲಾಸು? 9th. ಎದಕ್ಕಂತ ಗೊತ್ತಿಲ್ಲ. ಯಾರ್ಯಾರು ನೋಡ್ದ? ಫಸ್ಟ್ ಫ್ಲೋರ್ ನೋಡ್ದೆ. ಸೆಕೆಂಡ್ ಫ್ಲೋರ್ನಾಗ ಇಬ್ಬರು. ಫಸ್ಟ್ ಫ್ಲೋರ್ ಯಾರಿದ್ರು? ವಾರ್ಡನ್ ಮೇಲೆ ಯಾಕೆ ಇದು ಮಾಡ್ದ ಗೊತ್ತಿಲ್ಲ. ಅವ್ನು ಹೆಂಗೆ ಮಾಡಿದೆ? ಐರನ್ ರಾಡ್ಲಿಂದ ಐರನ್ ಮಾಡೋದು. ರಾತ್ರಿ ಏನು ಎಷ್ಟು ಗಂಟೆಗೆ ಏನು ಗೊತ್ತಿಲ್ಲ? ಎಷ್ಟಾಯ್ತು ಟೈಮ್? 10 ಆಗಿತ್ತಾ? ಎಡಿಟ್ ಮಾಡೋದು ಗೊತ್ತಿಲ್ಲ.